ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಯಾಕೋ ನನಗೆ ಈ ಪ್ರದೀಪ್ ಈಶ್ವರ್ ಅವ್ರನ್ನ ನೋಡಿದರೆ ಈ ಹುಚ್ಚ ವೆಂಕಟ್ ತುಂಬ ನೆನಪಾಗ್ತಾ ಇದ್ದಾರೆ. ಅದು ನನ್ನ ತಪ್ಪೋ ಅಥವಾ ಪ್ರದೀಪ್ ಈಶ್ವರನ್ ತಪ್ಪೋ ಅಥವಾ ಹುಚ್ಚ ವೆಂಕಟ್ ತಪ್ಪೋ ಗೊತ್ತಾಗ್ತಾನೆ ಇಲ್ಲ. ಯಾಕಂದರೆ ಕರ್ನಾಟಕದ 224 MLAಗಳಲ್ಲಿ ಯಾರೂ ಮಾಡದೇ ಇರುವಂಥ ಅವಾಂತರಗಳನ್ನು, ಯಾರೂ ತೋರಿಸದೇ ಇರುವಂಥ ಬುದ್ಧಿವಂತಿಕೆಯನ್ನು ಈ ಪ್ರದೀಪ್ ಈಶ್ವರ್ ಅವಾಗವಾಗ ತೋರಿಸ್ತಾ ಇರ್ತಾರೆ. ಏನೇನೋ ಡೈಲಾಗ್ ಹೊಡಿತಾರೆ, ತೆಲುಗು ಡೈಲಾಗ್ಗಳನ್ನು ಹೊಡಿತಾರೆ. ಡೈಲಾಗ್ ಹೊಡೆದು MLA ಆಗ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರು ಪ್ರದೀಪ್ ಈಶ್ವರ್. ಈ ಡಾಕ್ಟರ್ ಸುಧಾಕರ್ ಏನಾಯಿತು ಚಿಕ್ಕಬಳ್ಳಾಪುರದಲ್ಲಿ, ಓವರ್ ಕಾನ್ಫಿಡೆನ್ಸು, ಇವನೇನು ಮಾಡ್ತಾನೆ, ಹುಚ್ಚಿನ ಥರ ಇದ್ದಾನೆ, ಇವನಲ್ಲಿ ಗೆಲ್ಲಬೇಕು ಅಂತೇಳಿ ಸೈಲೆಂಟಾಗಿ ಅವರೇ ಸೋತ್ಬಿಟ್ರು. ಪ್ರದೀಪ್ ಈಶ್ವರ್ ಗೆದ್ದರು. ಗೆದ್ದ ಮೇಲೆ ಪ್ರದೀಪ್ ಈಶ್ವರ್ ಮಾಡಿರೋ ಅವಾಂತರಗಳಿದಾವಲ್ಲ, ನೆನಪಿರಲಿ ನಿಮಗೆ. ಅವರೇ ಹೇಳಿರೋ ಪ್ರಕಾರ ಅವರು 10th ಓದಿರೋದು, ಆದರೆ ಅವ್ರು ಪಾಠ ಮಾಡೋದು MBBS ಸ್ಟೂಡೆಂಟ್ಗಳಿಗೆ, ನೀಟ್ಗಳಿಗೆ ಅವರೆಲ್ಲ ಕೋಚ್ ಕೊಡ್ತಾರೆ. ಅದರಲ್ಲೇ ಅರ್ಥ ಮಾಡ್ಕೋಬೇಕು ಅವರೆಷ್ಟು ಬುದ್ಧಿವಂತರು ಅನ್ನುವಂಥದ್ದನ್ನು. ಈ ಪ್ರದೀಪ್ ವರ್ಸಸ್ ವೆಂಕಟ್, ಅಷ್ಟಕ್ಕೂ HD ಕುಮಾರಸ್ವಾಮಿಯವ್ರನ್ನ ಕೆಣಕಿ ರಾಜಕಾರಣದಲ್ಲಿ ಉಳಿದವರುಂಟೆ. ಏನಾಗುತ್ತೆ ಈ ಪ್ರದೀಪ್ ಈಶ್ವರ್ಗೆ? ಯಾಕೆ ಈತ ಪದೇ ಪದೇ ಈ ಹುಚ್ಚ ವೆಂಕಟ್ ಅವ್ರನ್ನ ನೆನಪು ಮಾಡ್ತಾರೆ? ಈ ಸ್ಟೋರಿಯಲ್ಲಿ ನೋಡೋಣ. ವೆಂಕಟ್ ವರ್ಸಸ್ ಪ್ರದೀಪ್. ಎಸ್ ವೀಕ್ಷಕರೇ, ನಿಮಗೆ ಒಂದು 2-3 ಘಟನೆಗಳನ್ನು ನೆನಪು ಮಾಡ್ತೀನಿ. ಈ ಖಾದರ್ ಅವರು ಇವಾಗ ಮಿನಿಸ್ಟರ್ ಇದ್ದಾರೆ, UT ಖಾದರ್. ಈ ಹಿಂದೆ ಸ್ಪೀಕರ್ ಆಗಿದ್ದರು. ಸನ್ಮಾನ್ಯ ವಿಧಾನಸಭಾಧ್ಯಕ್ಷರಾದಂಥ ಸ್ಪೀಕರ್ ಆದಂಥ ಖಾದರ್ ಅವ್ರ ಕಡೆಯಿಂದ ಅತಿ ಹೆಚ್ಚು ತರಾಟೆಗೆ ಒಳಗಾದವರು ಯಾರಪ್ಪ ಅಂದರೆ ಇದೇ ಪ್ರದೀಪ್ ಈಶ್ವರ್. ಯಾರೋ ವಿಪಕ್ಷದ ಶಾಸಕರನ್ನ ಗದರಿಸಿಲ್ಲ ಖಾದರ್ ಅವರು, BJP JDSನ ಶಾಸಕರನ್ನ ಗದರಿಸಲೇ ಇಲ್ಲ ಅವರು. ಈ ಪ್ರದೀಪ್ ಈಶ್ವರ್ ಇವರು ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಟುಕೊಳ್ಳುವ ಪ್ರದೀಪ್ ಅನ್ನೋ ಥರ ಹೆಸರುವಾಸಿ ಆಗಿಬಿಟ್ರು ಅವರು. ಹೋದಲ್ಲಿ ಬಂದಲ್ಲಿ ತಂದೆ ಆದಂಥ ಕಿರಿಕ್. ಒಬ್ಬ ಶಾಸಕನಿಗೆ ಇರಬೇಕಾದಂಥ ಒಂದು ಮೆಚುರಿಟಿ, ಪ್ರಬುದ್ಧತೆ ಇಲ್ಲ. ಒಬ್ಬ ಶಾಸಕನಿಗೆ ಇರಬೇಕಂತ ಗಾಂಭೀರ್ಯತೆ ಇಲ್ಲ. ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನ ಮಾಡೋದು, ತನ್ನ ಬಾಯಿಗೆ ಏನು ಬರುತ್ತೋ ಅದನ್ನ ಮಾತಾಡೋದು. ಈ ಮೀಡಿಯಾಗಳು ಕೂಡ ಅವ್ರದ್ದೊಂದು ಪರಿಶ್ರಮ ಅಂತ ಇದೆ, ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಮೀಡಿಯಾಗಳಿಗೆಲ್ಲ. ಹಾಗಾಗಿ ಅವರೆಲ್ಲ ಬಂದರೂ ಹೋಗಿಡ್ತಾರೆ ಕ್ಯಾಮ್ರಾಗಳನ್ನು. ಅವರು ಹುಚ್ಚುಚ್ಚುರ ಥರ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸೆಕೆಂಡ್ ಹುಚ್ಚ ವೆಂಕಟ್ ಯಾರಪ್ಪ ಕರ್ನಾಟಕದಲ್ಲಿ ಅಂದರೆ ರೇಸಲ್ಲಿ ಇರೋದು ಪ್ರದೀಪ್ ಈಶ್ವರ್. ಆ ಥರದ ಒಂದು ವ್ಯಕ್ತಿ ಈತ. ಅವರೇ ಹೇಳೋ ಪ್ರಕಾರ ಅವ್ರು ಓದಿರೋದು 10th, ಆದರೆ ಅವರು ಪಾಠ ಮಾಡೋದು ಯಾರಿಗಪ್ಪ ಅಂದರೆ ಅವರು MBBS ಸ್ಟೂಡೆಂಟ್ಸ್ಗೆ ಓದ್ತಾರೆ. ಇವರ ಇದರಲ್ಲಿ ಓದಿ MBBS ಮುಗಿಸಿ ಬಂದಂಥವ್ರು ಅದು ಯಾವ ರೀತಿ ಅವ್ರು ನಾಳೆ ಸೇವೆ ಮಾಡ್ತಾರೋ, ಅದು ಹೆಂಗೆ ಪಾಸಾಗಿ ಬರ್ತಾರೋ, ಅದು ಯಾವ ರೀತಿ ಇಂಜೆಕ್ಷನ್ ಮಾಡ್ತಾರೋ ದೇವರಿಗೆ ಗೊತ್ತು. ಆ ಪ್ರಶ್ನೆ ಬೇರೆ. ಈಗ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ ಖಾದರ್ ಅವ್ರ ಹತ್ರ 2-3 ಸರಿ ಅವರು ಉಗಿಸ್ಕೊಂಡ್ರು, ಅಕ್ಷರಸ ಉಗಿಸ್ಕೊಂಡ್ರು ಅನ್ನೋಂಥ ಶಬ್ದನೇ ನಾವು ಬಳಸ್ಬೇಕಾಗತ್ತೆ, ಅದು ಅಧಿವೇಶನದಲ್ಲಿ. ಅದಕ್ಕೆ ಪ್ರದೀಪ್ ಈಶ್ವರ್ ಕೂಡ ಹೇಳಿದ್ರು. ಏನು ಹೇಳಿದರು? ವಿಧಾನಸಭಾಧ್ಯಕ್ಷರೇ, ಬೇರೆಯವ್ರಿಗಿಂತ ನೀವೇ ನನ್ನ ಜಾಸ್ತಿ ಬೈತೀರಾ ಅಂತ ಹೇಳಿದರು. ಅದನ್ನ ಒಪ್ಕೊಂಡ್ರು ಕೂಡ ಅವರು. ವಿಧಾನಸಭಾಧ್ಯಕ್ಷರು ಬೈತಾರೆ ಅವರಿಗೆ ಅನ್ನೋದನ್ನು. ಅಂತಹ ಒಂದು ಕಿರಿಕ್ ಪಾರ್ಟಿ ಈ ಪ್ರದೀಪ್ ಈಶ್ವರ್. 10 ಹಲವು ವಿಚಾರಗಳಲ್ಲಿ ಕಿರಿಕ್. ಅವರಿಗೆ ಅವರ ಸರಿಸಮಾನ ಅಲ್ಲದೆ ಇರೋರನ್ನ, ಅವ್ರಿಗೊಂದು ಚಟ ಇದೆ. ಏನಂದರೆ ಅವ್ರಿಗಿಂತ ಯಾರೂ ಉನ್ನತ ಸ್ಥಾನದಲ್ಲಿದ್ದಾರೆ, ನಾಯಕತ್ವದಲ್ಲಾಗಿರಲಿ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗಿಂತ ಯಾರು ದೊಡ್ಡವರಿದ್ದಾರೆ ಅವ್ರನ್ನ ಟೀಕೆ ಮಾಡಿಬಿಟ್ರೆ ಇವರು ಅವ್ರ ಲೆವೆಲಿಗೆ ಬೆಳೆದು ಬಿಡ್ತಾರೆ ಅನ್ನುವಂಥದ್ದು ಒಂದು ಏನೋ ಅವ್ರಿಗೆ ಒಂದು ಹುಚ್ಚು. ಹಾಗಾಗಿ ಅವರ ಟೀಕೆ ಯಾವಾಗಲೂ ಹೆಂಗಿರುತ್ತೆ ಅಂದರೆ ಅವರ ವಿರೋಧ ಪಕ್ಷ, ಕಾಂಗ್ರೆಸ್ನ ವಿರೋಧ ಪಕ್ಷಗಳು ಯಾವ್ಯಾವ ಇದ್ದಾವೆ ಅದರ ಟಾಪ್ ಲೀಡರ್ ಯಾರಿದ್ದಾರೆ ಅವರ ವಿರುದ್ಧ ಇರುತ್ತೆ ಇವ್ರ ಟೀಕೆ. ಬೇರೆ ಯಾರನ್ನೂ ಇವ್ರು ಟೀಕೆ ಮಾಡಲ್ಲ. ಯತ್ನಾಳ್ ಅವ್ರ ಬಗ್ಗೆ ಮಾತಾಡ್ತಾರೆ, ಯತ್ನಾಳ್ ಹಾಗೆ ಹೀಗೆ ಅಂತ ಏಕವಚನದಲ್ಲಿ ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತಾರೆ. ಈಗ ಮೊನ್ನೆ ಕುಮಾರಸ್ವಾಮಿಯವ್ರ ಜೊತೆಗೆ ಇವ್ರದ್ದು ಶುರುವಾಯಿತು ಜಟಾಪಟಿ. ಯಾವ ಥರ ಅಂದರೆ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು 2 ಬಾರಿ. ಕುಮಾರಸ್ವಾಮಿಯವರ ರಾಜಕೀಯ ನಡೆಗಳು ಯಾವುದೇ ರೀತಿ ಇದ್ದರೂ ಕೂಡ ಕುಮಾರಸ್ವಾಮಿ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ ಜನಮಾನಸದಲ್ಲಿ ಹೆಸರು ಉಳಿಯುವಂಥ ಕೆಲಸವನ್ನೇ ಅವ್ರು ಮಾಡಿರೋದು. ಜನತಾ ದರ್ಶನದ ಅದ್ಭುತವಾದ ಒಂದು ಕಾನ್ಸೆಪ್ಟ್ ಮಾಡಿಕೊಂಡ್ರು. ಅದಾದಮೇಲೆ ಗ್ರಾಮ ವಾಸ್ತವ್ಯ ಅನ್ನುವಂಥ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನು ಮಾಡಿದರು ಕುಮಾರಣ್ಣ. ರೈತರ ಸಾಲವನ್ನು ಮನ್ನಾ ಮಾಡಿದರು. ರೈತರ ಬಗ್ಗೆ, ಈ ನೆಲದ, ಈ ಜಲದ, ಈ ಭಾಷೆಯ ಬಗ್ಗೆ ಯಾವಾಗಲೂ ಕುಮಾರಣ್ಣ ಮಾತಾಡ್ತಾ ಇರ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಅವರ ರಾಜಕೀಯ ವಿಚಾರಗಳು ಏನೇ ಇರ್ಬೋದು, ಅವರ ರಾಜಕೀಯ ತೀರ್ಮಾನಗಳು ಏನೇ ಇರ್ಬೋದು, ಆದರೆ ಬದ್ಧತೆ ಅಂತ ಬಂದಾಗ ಕುಮಾರಣ್ಣ ರಿಯಾಕ್ಟ್ ಮಾಡ್ತಾರೆ. ಯಾವುದೇ ವಿಚಾರಕ್ಕೆ ಮಾತಾಡಿಸಿದರೂ ಕೂಡ ಮಾತಾಡ್ತಾರೆ. ಕುಮಾರಣ್ಣನವ್ರ ಬಗ್ಗೆ ಇವರು ಮಾತಾಡಿರೋ ಮಾತುಗಳು, ಅದಕ್ಕೆ ಪ್ರತಿಯಾಗಿ ಚಪ್ಪಲಿ ಏಟು ಕೂಡ ಬಿತ್ತು. ಮತ್ತು ಇದು ಹೊಸದಲ್ಲ ಅವ್ರಿಗೆ ಚಪ್ಪಲಿ ಏಟು ಬಿದ್ದಿದ್ದು. ಈ ದಾವಣಗೆರೆಯಲ್ಲೂ ಇದೇ ರೀತಿ ಮಾಡಿದ್ರು. ಅಲ್ಲಿ ಹೋಗಿ ಏನೋ ಮಾತಾಡಿದ್ರು ಬೈ ಎಲೆಕ್ಷನ್ಗೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೋ ಕಿರಿಕ್ ಮಾಡಿ ಅಲ್ಲಿಯೂ ಕೂಡ ಚಪ್ಪಲಿ ಏಟು ಬಿದ್ದಿತ್ತು ಇವರಿಗೆ. ಇದನ್ನು ಅವರು ಏನು ಬಹುಮಾನ ಅಂತ ಸ್ವೀಕರಿಸ್ತಿದ್ದಾರೋ
ಅಥವಾ ಆ ರೀತಿ ಚಪ್ಪಲಿ ಅವ್ರ ಕಡೆ ತೂರು ಬಂದರೆ ಅದು ಸನ್ಮಾನ ಅಂತ ಸ್ವೀಕರಿಸಿದ್ದಾರೆ ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಪ್ರದೀಪ್ ಈಶ್ವರ್. ಆದರೆ ಅವರು ಮಾಡೋ ಹುಚ್ಚಾಟಗಳು ಅತಿರೇಕಕ್ಕೆ ಹೋಗ್ತಾ ಇದ್ದಾವೆ. ಕಾಂಗ್ರೆಸ್ ಕೂಡ ಇವರಿಂದ ಈಗ ಅಂತರವನ್ನು ಕಾಯ್ದುಕೊಂಡಿದೆ. ಪ್ರದೀಪ್ ಈಶ್ವರ್ನ ಸಮರ್ಥನೆ ಮಾಡ್ಕೊಂಡು ಒಬ್ಬ ಕಾಂಗ್ರೆಸ್ ಶಾಸಕ ಇಲ್ಲಿವರೆಗೂ ಮಾತಾಡಿಲ್ಲ. ಅದು ಕೂಡ ಮತ್ತೊಂದು ಏಟು ಬಿದ್ದಂಗೆ ಪ್ರದೀಪ್ ಈಶ್ವರ್ಗೆ. ಆದರೆ ಅವ್ರಿಗೆ ಗೊತ್ತಿಲ್ವಲ್ಲ ಯಾವುದು ಏಟು, ಯಾವುದು ಬಹುಮಾನ, ಯಾವುದು ಅವಮಾನ, ಯಾವುದು ಅನುಮಾನ, ಯಾವುದು ಸನ್ಮಾನ ಗೊತ್ತಿಲ್ಲ ಪ್ರದೀಪ್ಗೆ. ಬಾಯಿ ಇದೆ, ಮಾತಾಡಬೇಕು. ಮೀಡಿಯಾದವರು ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಮೀಡಿಯಾದವರು ಯಾಕೆ ಟೆಲಿಕಾಸ್ಟ್ ಮಾಡ್ತಾರೆ ಅಂದರೆ ಅದು ಪರಿಶ್ರಮದ ಯಾಡ್ ಬರುತ್ತಲ್ಲ, ಹಾಗಾಗಿ ಅವ್ರು ಅದನ್ನ ತೋರಿಸ್ಲೇಬೇಕು, ತೋರಿಸ್ತಿರ್ತಾರೆ. ಅವರೀಗ ನೆಕ್ಸ್ಟ್ ಲೆವೆಲ್ ಪವನ್ ಕಲ್ಯಾಣ್ ಲೆವೆಲ್ ಯೋಚನೆ ಮಾಡ್ತಿದ್ದಾರೆ, ದಳಪತಿ ವಿಜಯನ್ ಲೆವೆಲ್ ಯೋಚನೆ ಮಾಡ್ತಿದ್ದಾರೆ. ಇನ್ನೊಂದು ನಿಮ್ಗೆ ನೆನಪು ಮಾಡ್ತೀನಿ, ಇದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲಿ ಹೋಗಿ ಉಪಮುಖ್ಯಮಂತ್ರಿ ಇದ್ದರು, ಡಿ ಕೆ ಶಿವಕುಮಾರ್ ಇನ್ನೂ ಮುಖ್ಯಮಂತ್ರಿ ಆಗಿರಲಿಲ್ಲ. ಅವ್ರ ಪಕ್ಕದಲ್ಲಿ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕೆ ಹೋದ್ರು. ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಬೆನ್ನಿಗೆ ತಟ್ಬಿಟ್ಟು ಆಯ್ತಪ್ಪ ನೀನು ಲವ್ ಕೂತ್ಕ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದರು. ಇಂತಹ ಹುಚ್ಚಾಟಕ್ಕೆ ಪ್ರದೀಪ್ ಈಶ್ವರ್ ಹೆಸರುವಾಸಿ. ಈ ಪ್ರದೀಪ್ ಈಶ್ವರ್ ಮೊನ್ನೆ ಕುಮಾರಸ್ವಾಮಿಯವರ ವಿರುದ್ಧ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಅದೀಗ ದೊಡ್ಡ ಒಂದು ತಿರುವನ್ನು ಪಡೆದುಕೊಂಡಿದೆ. 10 ಹಲವು JDS ಕಾರ್ಯಕರ್ತರನ್ನ ಚಿಕ್ಕಬಳ್ಳಾಪುರದಲ್ಲಿ ಅರೆಸ್ಟ್ ಮಾಡಲಾಗಿದೆ. ನಿಖಿಲ್ ಕೂಡ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಯಾರು ಅರೆಸ್ಟ್ಗೆ ಒಳಗಾಗಿದ್ದಾರೆ ಅವರ ಪರವಾಗಿ ನಿಲ್ತೀನಿ, ಅವರಿಗೆ ನೈತಿಕ ಬೆಂಬಲವನ್ನು ಕೊಡ್ತೀನಿ ಅಂತ ಹೋಗಿದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು ಏನು ಅಂದರೆ, ಈ ಹುಚ್ಚ ವೆಂಕಟ್ನ ಹೆಸರು ಬಂದಾಗ ನಮಗೆ ಯಾಕೆ ಹುಚ್ಚ ವೆಂಕಟ್ ನೆನಪಾಗ್ತಾರೆ, ಪ್ರದೀಪ್ ಈಶ್ವರ್ ನೆನಪು ಬಂದಾಗ ಯಾಕೆ ನಮಗೆ ಹುಚ್ಚ ವೆಂಕಟ್ ನೆನಪಾಗ್ತಾರೆ ಅನ್ನುವಂಥದ್ದು. ಈ ಈಶ್ವರ್ಗೂ ವೆಂಕಟ್ಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ, ಆ ಪ್ರಶ್ನೆ ಬೇರೆ. ಆದರೆ ಇಲ್ಲಿ ಅವ್ರಿಗೆ ಅವಮಾನ ಆಗ್ತಾ ಇದೆ. ಏನು ಇಂಥವ್ರ ಜೊತೆ ನನ್ನನ್ನು ಹೋಲಿಸ್ತಿದ್ದಾರಲ್ಲ, ಅವರಿಗೂ ನನಗೂ ಒಂದೇನಾ, ಅವರೆಲ್ಲಿ ನಾನೆಲ್ಲಿ, ನಾನು ಎಷ್ಟು ಸಾಧನೆ ಮಾಡಿದ್ದೀನಿ, ನನ್ನಂಥವನ ಜೊತೆಗೆ ಇವನನ್ನು ಹೋಲಿಸ್ತಿದ್ದಾರಲ್ಲ ಅಂಥೇಳಿ ಅವರಿಗೆ ಅವಮಾನ ಆಗ್ಬೋದು. ಯಾರಿಗೆ ಗೊತ್ತಾ, ಈ ಹುಚ್ಚ ವೆಂಕಟಿಗೆ ಅವಮಾನ ಆಗ್ಬೋದು, ಪ್ರದೀಪ್ ಈಶ್ವರ್ ಜೊತೆಗೆ ನನ್ನನ್ನು ಹೋಲಿಸ್ತಿದ್ದಾರೆ ಅಂತ. ಆದರೆ ಈ ಪ್ರದೀಪ್ ಈಶ್ವರ್ ಅರ್ಥ ಮಾಡ್ಕೋಬೇಕು, ಒಬ್ಬ ಪ್ರತಿನಿಧಿ, ಜನರು ಓಟ್ ಹಾಕಿದ್ದಾರೆ, ಜನರು ಗೆಲ್ಲಿಸಿದ್ದಾರೆ, ಏನು ಮಾಡಬೇಕಾತ ಅಲ್ಲಿಯ ಜನರಿಗೆ ಏನಾದರೂ ಮಾಡಲಿ. ಡಾಕ್ಟರ್ ಸುಧಾಕರ್ ಅವರಿಂದ ತೆರವಾದಂಥ ಸ್ಥಾನಕ್ಕೆ ಡಾಕ್ಟರ್ ಸುಧಾಕರ್ ಅಲ್ಲಿ ಹಲವಾರು ಕೆಲಸ ಮಾಡಿದರು, ಅಫ್ಕೋರ್ಸ್ ಕೆಲಸ ಮಾಡಿದರು ಅವರು. ಆದರೆ ಸುಧಾಕರ್ದು ಒಂದು ತಪ್ಪೇನಾಯಿತು ಅಂದರೆ ಅವರು ಜನರ ಜೊತೆಗೆ ಬೆರೀಲಿಲ್ಲ, ಕ್ಷೇತ್ರದ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಳಿಲ್ಲ. ಯಾವಾಗ ಅವರು ಡಾಕ್ಟರ್ ಸುಧಾಕರ್ ಕೋವಿಡ್ ಬಂತು, ಕೋವಿಡ್ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಓಡಾಡಬೇಕು, ಅಲ್ಲೇನೋ ವ್ಯವಹಾರಗಳು ಅದು ಇದು ಶುರು ಆಯಿತು ಅವ್ರದ್ದು, ಆವಾಗ ಕ್ಷೇತ್ರದ ಬಗ್ಗೆ ಸಂಪರ್ಕವನ್ನು ಕಡಿಮೆ ಮಾಡಿದರು. ಆ ಸಂದರ್ಭದಲ್ಲಿ ಇವರು ಮೇಷ್ಟ್ರ ಮಗ ಗೆಲ್ಲಬೇಕಾ ಏನೇನೋ ಡೈಲಾಗ್ ಹೇಳ್ಕೊಂಡು ಹೋಗಿದ್ರಲ್ಲ, ತೆಲುಗು ಡೈಲಾಗ್. ಈಗ ಮತ್ತೆ ಎಕ್ಕಡದ ಏಟು ಬಿದ್ದ ಮೇಲೆ ಏನಾದರೂ ಅದು ತೆಲುಗಿನ ಎಕ್ಕಡನೋ ಕನ್ನಡದ ಎಕ್ಕಡ ಅನ್ನೋ ಥರ ಡೈಲಾಗ್ ಹೊಡಿತಾರಾ ಅದು ಗೊತ್ತಿಲ್ಲ ಪ್ರದೀಪ್ ಈಶ್ವರ್. ಆದರೆ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಇರಬಾರ್ದು ಅನ್ನೋದಕ್ಕೆ ಈ ಪ್ರದೀಪ್ ಈಶ್ವರ್ಗಿಂತ ಬೆಟರ್ ಎಕ್ಸಾಂಪಲ್ ಸಿಗಲಿಕ್ಕಿಲ್ಲ. ಅಷ್ಟಕ್ಕೂ ಪ್ರದೀಪ್ ಈಶ್ವರ್ ಇನ್ನುಳಿದ 2 ವರ್ಷಗಳ ಅವಧಿಯಲ್ಲಿ ತಿದ್ಕೋತಾರ ಅವ್ರನ್ನವರು, ಜನಪ್ರತಿನಿಧಿ ಮಾಡುವಂಥ ಕೆಲಸವನ್ನು ಮಾಡ್ತಾರಾ, ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರಾ, ಯಾವುದೇ ವಿರೋಧ ಪಕ್ಷದ ಉನ್ನತ ಸ್ಥಾನದ ನಾಯಕರ ಬಗ್ಗೆ ಕ್ಷುಲ್ಲಕ ವಿಚಾರಗಳಿಗೆ ಟೀಕೆ ಟಿಪ್ಪಣಿ ಮಾಡೋದನ್ನು ಬಿಡ್ತಾರಾ, ಅವರ ಒಂದು ಲಿಮಿಟ್ನ ಅವರ ಲೆವೆಲ್ನ ನಾಯಕರ ಜೊತೆಗೆ ಬೇಕಾದ್ರೆ ಟೀಕೆ ಮಾಡಲಿ ಇವರು. ಅಲ್ಲಿಯೇ BJP ಶಾಸಕರು ಯಾರಿದ್ದಾರೆ, BJPಯ ಅವರ ವಿರೋಧಿ ಅಭ್ಯರ್ಥಿ ಯಾರಿದ್ದಾರೆ ಮಾತಾಡಲಿ, ಅದನ್ನು ಬಿಡ್ತಾರೆ. ಬಾಯಿ ಬಿಟ್ಟರೆ ನರೇಂದ್ರ ಮೋದಿ ಅಂತ ಮಾತಾಡ್ತಾರೆ, ಬಾಯಿ ಬಿಟ್ಟರೆ ಅಮಿತ್ ಶಾ ಅಂತ ಮಾತಾಡ್ತಾರೆ, ಬಾಯಿ ಬಿಟ್ಟರೆ ದೇವೇಗೌಡರು ಅಂತ ಮಾತಾಡ್ತಾರೆ. ಇದೇ ಪ್ರದೀಪ್ ಈಶ್ವರನ ಹಳೆ ಒಂದು ವಿಡಿಯೋ ವೈರಲ್ ಆಗಿತ್ತು. HD ಕುಮಾರಸ್ವಾಮಿಯವರು 2 ಬಾರಿ ಮಂತ್ರಿ ಆಗಿದ್ದಾರೆ. ಅವರೇನೇ ಹೇಳಿದ್ರು ನಾನು ಅವರ ಕಾಲನ್ನು ನಮಸ್ಕರಿಸಿ ನಾನು ಅದನ್ನ ಸ್ವೀಕರಿಸ್ತೀನಿ ಅಂತ. ಆದರೆ ಮೊನ್ನೆ ಅವರು ಮಾತಾಡಿರೋ ಮಾತುಗಳು ಅಕ್ಷಮ್ಯವಾಗಿದ್ದವು. ಯಾಕಂದರೆ ಒಬ್ಬ ಮಾಜಿ ಮುಖ್ಯಮಂತ್ರಿ 2 ಬಾರಿ ಗೆದ್ದವರ ವಿರುದ್ಧ ಮೊದಲ ಬಾರಿ ಗೆದ್ದಂಥ ಶಾಸಕ ಈ ರೀತಿಯ ಪದಪುಂಜಗಳನ್ನು ಪ್ರಯೋಗಿಸಿ ಮಾತಾಡೋದಿದೆಯಲ್ಲ, ಇದು ಅಕ್ಷಮ್ಯನ. ಇನ್ನಾದರೂ ಪ್ರದೀಪ್ ಈಶ್ವರ್ ಎಚ್ಚೆತ್ಕೊಳ್ತಾರಾ, ಕಾದು ನೋಡಬೇಕಿದೆ. ಅಷ್ಟರ ಮಟ್ಟಿಗೆ ಈ ಹುಚ್ಚ ವೆಂಕಟ್ ಹೆಸರನ್ನು ಮಾಧ್ಯಮಗಳಲ್ಲಿ ಬರದೇ ಇರೋ ಥರ ನೋಡ್ಕೋತಾರಾ, ಅದನ್ನು ಕೂಡ ಕಾದು ನೋಡಬೇಕಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.